ನಾವು ಮಾಡುವ ಕೆಲಸಕ್ಕೆ ನಮಗೆ ಸರಿಯಾದ ಕನಿಷ್ಠ ವೇತನ ಬೇಕು ಅಂತ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ. 12 ಗಂಟೆ ಮೇಲೆ ಕೆಲಸ ಮಾಡಿದಂಥವ್ರಿಗೆ ನಮಗೆ ಕನಿಷ್ಠ ಕೂಲಿ ಕೊಡಿ, ಕನಿಷ್ಠ ವೇತನ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಸರ್ಕಾರ ಧೋರಣೆ ರೂಪ ತೋರಿಸ್ತಾ ಇದೆ. ಟೀಚರ್ ರಾಜೀನಾಮೆ ಕೊಡ್ತಾ ಇದ್ದಾರೆ. ನಾವು ಇಷ್ಟು ವರ್ಷ ದುಡ್ದು ರಾಜೀನಾಮೆ ಕೊಡೋಕ್ಕೋಸ್ಕರ ನಾವು ಇಲಾಖೆಯಲ್ಲಿ ದುಡ್ದಿವ ಅಂತ ಅನಿಸುತ್ತೆ. ಸಾವಿರಾರು ಜನ ನೈಟೆಲ್ಲ ಸ್ಟೇ ಆಗ್ತಿದ್ದಾರೆ. ಅವ್ರನ್ನ ಕಷ್ಟ ಸುಖ ಕೇಳೋರಿಲ್ಲ. ಹೆಂಗಿದ್ದೀರಾ, ಸತ್ತಿದ್ದೀರಾ, ಬದುಕಿದ್ದೀರಾ, ತಿಂದಿಲ್ವ ಅಂತ ಯಾರೂ ಕೇಳೋರಿಲ್ಲ. ಇಂಥ ಸರ್ಕಾರ ನಮಗೆ ಬೇಕಾ? ನಾವು ಈ ಇಲಾಖೆಯಲ್ಲಿ 60 ವರ್ಷ ಕತ್ತೆಗಳಂಗೆ ದುಡ್ದಿರ್ತೀವಿ. ಆದ್ರೂ ನಮಗೆ ವಯಸ್ಸಾದ ಮೇಲೆ ಇದರಲ್ಲಿ ಒಂದು PF ಇಲ್ಲ, ESI ಇಲ್ಲ. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ. ಕಳೆದ 3 ದಿನದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹಾಗೆಯೇ ಸಹಾಯಕಿಯರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅವರ ಬೇಡಿಕೆಗಳೇನು, ಏನಕ್ಕೋಸ್ಕರ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ತೆ. ಇಷ್ಟರವರೆಗೆ ಈ ಸರ್ಕಾರದ ರೆಸ್ಪಾನ್ಸ್ ಏನಿಲ್ಲ ನಮಗೆ. ಯಾಕೆಂತ ಹೇಳಿದರೆ ನಾವು ಕಳೆದ 50 ವರ್ಷಗಳಿಂದ ನಾವು ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಅಂಗನವಾಡಿ ಕೇಂದ್ರಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇವೆ. ಇದುವರೆಗೂ ನಮಗೆ 50 ವರ್ಷಗಳಲ್ಲಿ ನಮಗೆ ಕಾರ್ಯಕರ್ತೆಯರಿಗೆ 11,000, ಸಹಾಯಕಿಯರಿಗೆ 6,000 ಗೌರವಧನ ಅಂತ ನೀಡ್ತಾ ಇದ್ದಾರೆ. ನಮಗೆ ಗೌರವ ನಮ್ಮ ಸಮುದಾಯದಲ್ಲಿ ಎಷ್ಟೋ ಇದೆ, ಆದರೆ ನಮಗೆ ಕೊಡುವ ಇಲಾಖೆಯಿಂದ ಕೊಡುವಂಥ ಗೌರವಧನ ಬೇಡ. ನಾವು ಮಾಡುವ ಕೆಲಸಕ್ಕೆ ನಮಗೆ ಸರಿಯಾದ ಕನಿಷ್ಠ ವೇತನ ಬೇಕು ಅಂತ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಆಗಲೂ ನಾವು ಇಲ್ಲಿಯೇ ಇದ್ದೇವೆ. ಎಲ್ಲರದ್ದು ಆರೋಗ್ಯ ಸಮಸ್ಯೆ ಹದಗೆಡ್ತಾ ಉಂಟು. ಯಾಕೆಂತ ಹೇಳಿದರೆ ಇಲ್ಲಿ ಚಳಿ ತುಂಬ ಜಾಸ್ತಿ ಇರೋದು. ನಾವೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದವರು. ಇಲ್ಲಿಯ ಚಳಿಗೆ ನಮಗೆ ಹೋಗ್ತಾ ಇಲ್ಲ. ಆದರೂ ನಮಗೆ ನಮ್ಮ ಬೇಡಿಕೆ ಈಡೇರದೆ ನಾವು ಇಲ್ಲಿಂದ ಕದಲುವುದಿಲ್ಲ ಅಂತೇಳಿ ರಾತ್ರಿ ಹಗಲು ನಾವು ಇಲ್ಲಿಯೇ ಮಲಗಿ ನಾವು ಧರಣಿ ಮಾಡ್ತಾ ಇದ್ದೇವೆ. ನಿನ್ನೆ 12,000ಕ್ಕಿಂತ ಮೇಲೆ ಇತ್ತು. ಇವತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೊಟ್ಟಿಗೆ ಸೇರ್ತಾ ಇದ್ದಾರೆ. ಇಲ್ಲ, ನಮಗೆ ಅವರದ್ದು ಭರವಸೆ ಅಲ್ಲ, ನಮಗೆ ಅವರದ್ದು ಕನಿಷ್ಠ ವೇತನ ಮಾಡ್ತೇವೆ ಅಂತೇಳಿ ಆದೇಶ ಬರುವವರೆಗೂ ನಾವು ಈ ಸಲ ಮಾತ್ರ ಈ ಜಾಗ ಬಿಟ್ಟು ಕದಲುವುದಿಲ್ಲ ಅಂತೇಳಿ ನಾವು ತೀರ್ಮಾನ ಮಾಡಿಯೇ ಬಂದಿದ್ದೇವೆ. ಅಲ್ಲಲ್ಲ, ನಾವು ಅನೇಕ ಸಲ ಪ್ರತಿಭಟನೆ ಮಾಡಿ ನಮಗೆ ಭರವಸೆ ನೀಡಿದ ಹೊರತು ನಮಗೆ ಇಷ್ಟರವರೆಗೆ ಯಾವುದೇ ರೀತಿಯಲ್ಲಿ ಕನಿಷ್ಠ ವೇತನ ಮಾಡಲಿಲ್ಲ. ನಾವು 4-5 ವರ್ಷದಲ್ಲಿ ನಮಗೆ ಈಗ ನಾವು 4 ದಿನ ಕಳೆದ ಸಲ ಮಾಡಿದೆವು. ನಮಗೆ ಭರವಸೆ ನೀಡಿದಲ್ಲದೆ ಸರ್ಕಾರದಿಂದ ಯಾವುದೇ ನಮಗೆ ವೇತನ ಹೆಚ್ಚು ಸಿಗಲಿಲ್ಲ. ಅದರಿಂದ ಈ ಸಲ ಮಾತ್ರ ನಮ್ಮದಂಥ ಧರಣಿ ಬೇಡ. ನಮಗೆ ಲಿಖಿತ ರೂಪದಲ್ಲಿ ನಮಗೆ ಸರ್ಕಾರ ಆದೇಶ ಕೊಡಬೇಕು, ಕನಿಷ್ಠ ವೇತನ ಮಾಡಿದ್ದೇವೆ ಅಂತೇಳಿ ನಾವು ಇಲ್ಲಿ ಧರಣಿ ಮಾಡ್ತಾ ಇದ್ದೇವೆ. ನಾನು ದಕ್ಷಿಣ ಕನ್ನಡ ಜಿಲ್ಲೆ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರ ಸಂಘದ ಅಧ್ಯಕ್ಷೆಯಾಗಿದ್ದೇನೆ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬಂದಿದ್ದೇನೆ. ನಾನು 23 ವರ್ಷದಿಂದ ಈ ಅಂಗನವಾಡಿ ಕಾರ್ಯಕರ್ತೆಯಾಗಿ ಸರ್ವಿಸ್ ಮಾಡ್ತಾ ಇದ್ದೇನೆ. ನಾನು ಪ್ರಾರಂಭ ಮಾಡುವಾಗ ನಾನು ಅಂಗನವಾಡಿಗೆ ಸೇರಿದಂಥ ಸಂದರ್ಭದಲ್ಲಿ 750 ರೂಪಾಯಿ ಇತ್ತು. ಆವಾಗದಿಂದಲೂ ನಾವು ಈ ಧರಣಿಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ನಮ್ಮ ಸ್ವತಂತ್ರ ಸಂಘಟನೆಯಿಂದ ಹಂತವಾಗಿ ನಮಗೆ 200, 100, 500 ಅಂತೇಳಿ ಮಾಡಿ ಈ 50 ವರ್ಷದಿಂದ ನಮಗೆ ಈ 11,000ದವರೆಗೆ ಬಂದಿದೆ. ಅವರು ಕನಿಷ್ಠ ಒಂದು ವರ್ಷಕ್ಕೆ 500 ಆದರೂ ಮಾಡ್ತಿದ್ರೆ ನಮಗೆ 25,000 ಆದರೂ ಸಿಗ್ತಾಯಿತ್ತು. ಅಷ್ಟು ಕೆಲಸ ಕೊಡ್ತಾ ಇದ್ದಾರೆ. ಆದರೆ ನಮಗೆ ಕನಿಷ್ಠ ಸಂಬಳ ಅಂತ ಅಲ್ಲ, ಗೌರವಧನ, ಕನಿಷ್ಠ ಗೌರವಧನ ಕೊಡೋದು. ನಾವು 25,000 ನಮಗೆ ಕನಿಷ್ಠ ವೇತನ 25,000 ಸಿಗ್ತಾ, ಕನಿಷ್ಠ ವೇತನ 25,000 ಕೊಡಬೇಕು. ಹೆಲ್ಪರ್ಗಳಿಗೆ, ನಮಗೆ ಸಹಾಯಕಿಯರಿಗೆ 12,000 ಕೊಡಬೇಕು ಅಂತ ನಾವು ಇದರಲ್ಲಿ ಧರಣಿಯಲ್ಲಿ ಕೇಳ್ತಾ ಇದ್ದೇವೆ. ನಮಗೆ 11,000, ವರ್ಕರ್ಗಳಿಗೆ 11,000, ಹೆಲ್ಪರ್ಗಳಿಗೆ 6,000 ಇದೆ. ಕಳೆದ ಸಲದ ಪ್ರತಿಭಟನೆಯಲ್ಲಿ ನಮಗೆ ಯಾವುದೇ 1 ರೂಪಾಯಿ ನಮಗೆ ಕೊಡಲಿಲ್ಲ. ಅದಕ್ಕಿಂತ ಮೊದಲಾದರೂ ಒಂದು ಕೊಡಲಿಲ್ಲ. ಅದಕ್ಕಿಂತ ಮೊದಲು ನಾವು ಮಾಡ್ತಾ ಇರುವಾಗ 100, 500 ಈ ಥರ ಮಾಡ್ತಾಯಿದ್ರು. ಕೇಂದ್ರ ಸರ್ಕಾರದಿಂದಂತೂ ಈ ಒಂದು 5-6 ವರ್ಷ 7 ವರ್ಷದಿಂದ 1 ರೂಪಾಯಿನೂ ನಮಗೆ ಬರ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ 4,500 ಸಿಗ್ತಾ ಉಂಟು. ಬಾಕಿ ಇದು 6,500, 7,500 ನಮಗೆ ರಾಜ್ಯ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಮೊದಲು 3,000, ಈಗ ಇತ್ತೀಚೆಗೆ ಒಂದು 5 ವರ್ಷದ ಮೊದಲು ನಮಗೆ 1,500 ಅವರು ಜಾಸ್ತಿ ಮಾಡಿ ಈಗ 4,500 ಮಾಡಿದ್ದಾರೆ. ಮೊದಲು 3,000, ಅದಕ್ಕಿಂತ ಮೊದಲು 1,500 ಇತ್ತು. ರಾಜ್ಯ ಸರ್ಕಾರದಿಂದ ನಮಗೆ 7,000, ಕೇಂದ್ರ ಸರ್ಕಾರದಿಂದ 4,500 ಬರ್ತಾ ಉಂಟು ಈಗ ನಮಗೆ. ಅಂದರೆ ನಾವು 4-5 ವರ್ಷ ಪೇಮೆಂಟ್ ಬರ್ತಾ ಇಲ್ಲ, ನಮಗೆ ಗೌರವಧನ ಬರ್ತಾ ಇಲ್ಲ ಅಂತ ಅಲ್ಲ, ನಮಗೆ ಹೆಚ್ಚುವರಿ ಮಾಡಲಿಲ್ಲ ಅಂತೇಳಿ ಏನೇ ಇಲ್ಲಿ ಸ್ಟ್ರೈಕ್ ಮಾಡಿದ್ರು ನಮಗೆ ಇಲ್ಲಿ ಹೆಚ್ಚುವರಿ ಕೊಡ್ತಾ ಇಲ್ಲ. ನಾವು ಬರ್ತೇವೆ, ಇಲ್ಲಿ ಧರಣಿ ಕೂತ್ಕೊಳ್ತೇವೆ, ಭರವಸೆ ಕೊಡ್ತಾರೆ, ಹೋಗ್ತೇವೆ. ನಾವು ಎಂತ ಅಂದರೆ ನಾನು 50 ರೂಪಾಯಿಗೆ 1 ತಿಂಗಳು 3 ತಿಂಗಳಲ್ಲಿ 150 ರೂಪಾಯಿಗೆ ದುಡಿದಿದ್ದೇನೆ. ಮತ್ತು 12 ವರ್ಷ 90 ರೂಪಾಯಿಗೆ
ನನಗೆ ಬೇಜಾರಾಗ್ತದೆ. ನನಗೆ ಏನು ಸೌಲಭ್ಯ ಸಹ ಕೊಡಲಿಲ್ಲ ಅವರು. ಯಾವುದು ಆಪರೇಷನ್ ಆಯಿತು, ಗರ್ಭವಾಸ ಹೋಯಿತು, ಏನು ಎಂಥ ಪೈಸೆ ಒಂದು ಯಾರು ಇಲಾಖೆದವರು ಗುರುತಿಸಲಿಲ್ಲ. 42 ವರ್ಷ ಆಯಿತು, 42 ವರ್ಷ. 94ರಲ್ಲಿ ಸ್ಟಾರ್ಟ್ ಆಗಿದೆ, 14 ವರ್ಷದಲ್ಲಿ ಸೇರಿದ್ದೇನೆ ನಾನು. ನನಗೆ ಯಾವ ಸೌಲಭ್ಯ ಇವ್ರದ್ದು ಸಿಕ್ಕಲಿಲ್ಲ, ಯಾವ ಸೌಲಭ್ಯ. ನಾನು ದುಡ್ಡು ಹೇಗೆ ಆದರೂ 2 ಮಕ್ಕಳಿದ್ದಾರೆ, ಸಾಕ್ತೇನೆ, ನಮಗೆ ಏನಿಲ್ಲ. ಎಂತ ಮಾಡೋದು, ಎಂತ ಹೇಳೋದು. ಅವರು ಬರೋದೇ ಇಲ್ಲಲ್ಲ. ಮನೆ ಬಿಟ್ಟು ಬಂದು 4 ದಿನ ಆಯಿತು. ನಮಗೆ ಬೇಜಾರಾಗೋದಿಲ್ವಾ? ಆ ಮಕ್ಕಳನ್ನು ಇಡಬೇಕಲ್ವಾ, ಆಲಿಸಬೇಕಲ್ವಾ? ಯಾರು ಮಾಡ್ತಾರೆ? ಊರವರು ಗುರುತಿಸ್ತಾರ? ಯಾರು ಗುರುತಿಸೋದಿಲ್ಲ ಮೇಡಮ್. ಇವರಿಗೆ ಏನಾಗಿದೆ? ಎಷ್ಟು ದಿನ ಕಾತು ಕೂಡಬೇಕು? ಮನೆಯಲ್ಲಿ ಬೀಗ ಹಾಕಿ ಬಂದಿದ್ದೇನೆ, 2 ಎತ್ತುಂಟು. ಎಷ್ಟು 42 ವರ್ಷ ಆಯಿತು. ನಾನು ಯಾರು ಬರ್ತಾರೆ? ಅವರಿಗೆ ಕಣ್ಣು ಕಾಣುವುದಿಲ್ವಾ? ಅಷ್ಟು ಬೇಜಾರಾಗ್ತದೆ ನನಗೆ. 50 ರೂಪಾಯಿಯಲ್ಲಿ 3 ತಿಂಗಳು. ಆವಾಗ ಯಾರು ಸೇರ್ತಾರೆ? ನಾನು 3ನೇ ಕ್ಲಾಸ್ ಮಾತ್ರ ಓದಿದ್ದು, ಮತ್ತೆ ಮಕ್ಕಳು ನೋಡ್ಕೊಳ್ಳಲಿಕ್ಕೆ ಇಟ್ಟಿದ್ದೇನೆ. ಎಂತ ಮಾಡೋದು, ಏನು ಮಾಡೋದು? ನಮಗೆ ಜೀವನ ಬೇಕಲ್ವಾ? ಇವರಿಗೆ ಏನು ಬರಲಿಕ್ಕೆ ಒಂದು ಎಲ್ಲ ಕಡೆ. ಮನೆ ಪುತ್ತೂರಿಗೆ ಬಂದಿದ್ದಾರೆ, ಸುಖರಯ್ಯಲ್ಲಿ ಬಂದಿದ್ದಾರೆ. ನಾನು ನೋಡಲಿಲ್ವ ಟೀಚರ್ಸು ಬಂದದ್ದು? ಇಲ್ಲಿಗೆ ಏನು ಬರಲಿಕ್ಕೆ ಅವರಿಗೆ? ಏನು ಇಲ್ಲಿಗೆ ಒಂದು ಸಲ ನಾವು ನಿಮಗೆ ಗೌರವಧನ ಜಾಸ್ತಿ ಮಾಡ್ತೇವೆ ಅಂತ. ನಂದು 50ರಿಂದ ಇಡೀ ಇಷ್ಟು ವರ್ಷ ಆಯ್ತಲ್ಲ, ಅದು ಎಲ್ಲ ಬರಬೇಕು ನನಗೆ. ಅಷ್ಟೇ ನನಗೆ ಬೇಕಾಗಿದ್ದು, ಅಷ್ಟೇ ಬೇಕಾಗಿದ್ದು. ನನಗೆ ಅದು ಬರಬೇಕು. ಇಷ್ಟು ಈಗ 6 ಮಾಡಿದ್ದಾರೆ ಅಷ್ಟೇ, ಸಾಕ ನನಗೆ 6 ಉಂಟು. 42 ವರ್ಷ ಆಯಿತು ಗೊತ್ತಾ ಸೇರಿ. ಇಷ್ಟು ಚಿಕ್ಕವಳು ಸೇರಿದ್ದೇನೆ ನಾನು. ಈಗ 55 ಆಯಿತು ಈ ಸರ್ವಿಸ್. ಈಗ ಎಷ್ಟು ಅಂತಾರೆ? ನಾನು ಇನ್ನು 5 ವರ್ಷ ಇದ್ದೇನೆ, ಇನ್ನೂ 5 ವರ್ಷ ಇದ್ದೇನೆ, ಗೊತ್ತುಂಟಾ? ಏನಿಲ್ಲ, ಎಂತ ಮಾಡೋದು? ನನ್ನ ಹೆಸರು ಪ್ರೇಮ ಅಂತಂದೇಳಿ. ನಾನು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕರ ಸ್ವತಂತ್ರ ಸಂಘಟನೆಯ ರಾಜ್ಯಾಧ್ಯಕ್ಷರು. ಇವತ್ತಿನ ಹೋರಾಟ 3ನೇ ದಿನಕ್ಕೆ ಕಾಲಿಟ್ಟಿದೆ. ಕಾರಣ ಏನಪ್ಪ ಅಂತಂದರೆ, ಸರ್ಕಾರ ನಮಗೆ ಅಷ್ಟು ಚೆನ್ನಾಗಿ ಸ್ಪಂದಿಸ್ತಾ ಇದೆ ಅಂತಂದೇಳಿ ಹೇಳ್ಕೋಬೇಕಾಗುತ್ತೆ. ಯಾಕಪ್ಪ ಅಂತಂದರೆ, ಮಹಿಳೆಯರು ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಬೀದಿಗಿಳಿದಿದ್ದಾರೆ. ಫ್ರೀಡಮ್ ಪಾರ್ಕಲ್ಲಿ ಏನೋ ಬಂದು ಒಂದಿನ ಸೈಕೋ ಕೂಗಿ ವಾಪಸ್ ಹೋಗ್ಬಿಡ್ತಾರೆ ಅಂತಂದೇಳಿ ಹೇಳ್ಕೊಂಡಿದ್ದಾರೆ. ಬಟ್ ಆದರೂ ನಾವು ಆ ಒಂದು ನಿರ್ಧಾರಕ್ಕೆ ಬಂದಿಲ್ಲ. ಈ ಸಲ ತಾಯಿಗತಾಯ ಏನು ಮಾಡಬೇಕು, ನಮಗೆ ಕನಿಷ್ಠ ವೇತನ ಬೇಕು ಅಂತಂದೇಳಿ ನಾವು ಕೂತಿರೋದು. ಆ ಪಡ್ಕೊಂಡೇ ನಾವು ವಾಪಸ್ ಊರಿಗೆ ಹೋಗ್ತೀವಿ, ಅಲ್ಲಿವರೆಗೂ ನಾವು ಹೋಗಲ್ಲ ಅಂತಂದೇಳಿ ಕೇಳ್ತಾ ಇದ್ವಿ. ಬಟ್ ನಿನ್ನೆ CM ಆಫೀಸ್ ಕಡೆಯಿಂದ ನಮಗೊಂದು ಕರೆ ಬಂದಿತ್ತು. ಆ ಕರೆಗೆ ಹೋಗ್ಬಿಟ್ಟು ನಾವು ಬೆನ್ನು ತೋರಿಸಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಮಗೊಂದು ನ್ಯಾಯ ಸಿಗ್ಬೋದು ಅಂತಂದೇಳಿ ನಾವೆಲ್ಲ ಲೀಡರ್ಗಳು ಹೋಗಿದ್ವಿ. ಹೋದಾಗ ಅಲ್ಲಿ CM ಅವ್ರ ರೆಸ್ಪಾನ್ಸು ತುಂಬ ಬೇಸರ ಅನ್ನಿಸ್ತು. ಯಾಕಪ್ಪ ಅಂತಂದರೆ, ಒಂದು ಮಹಿಳೆಯರು ಬಂದರೆ ಒಂದು ಸಂಘಟನೆಯಿಂದ ಅಲ್ಲಿ ಸ್ಟ್ರೈಕ್ ಮಾಡ್ತಕ್ಕೆ ಇರ್ತಕ್ಕಂಥ ಒಂದು ಮುಖಂಡರುಗಳು ಬಂದಿದ್ದಾರೆ. ಹೆಂಗೆ ಅಂತಂದಾಗ ನಮ್ಮನ್ನು ಕೂರಿಸಿ ಮಾತಾಡಿಸೋ ಒಂದು ವ್ಯವಸ್ಥೆ. ನೀವು ಸರಿ ಅಮ್ಮ, ನೀವು ಇಷ್ಟೊಂದು ಚಳಿನಲ್ಲಿ ಹೆಂಗಿದ್ದೀರಾ, ಏನು ಎಂತ ವ್ಯವಸ್ಥೆ ಏನೂ ಕೇಳಲಿಲ್ಲ. ಅದು ಕೇಳದೇ ಇರೋದೇ ತುಂಬ ಬೇಸರ. ಯಾಕೆಂದರೆ ಇಷ್ಟು ಜನ ಮಹಿಳೆಯರು ನಾವು ಮೊನ್ನೆಯಿಂದಲೂ ಕೇಳ್ತಾ ಇದ್ದೇವೆ ಮೊಬೈಲ್ ಶೌಚಾಲಯ ಕೊಡಿ ಅಂತಂದೇಳಿ. ಬಟ್ ಅದಕ್ಕೆ ಸರ್ಕಾರ ಸ್ಪಂದಿಸಲಿಲ್ಲ. ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಅದಕ್ಕೆ ಸ್ಪಂದಿಸಿ ಇವತ್ತು ಬೆಳಗ್ಗೆ ಮೊಬೈಲ್ ಇದನ್ನು ಹಾಸ್ಕೊಟ್ಟಿದ್ದಾರೆ, ಶೌಚಾಲಯ ಹಾಸ್ಕೊಟ್ಟಿದ್ದಾರೆ. ಅವರಿಗೊಂದು ಧನ್ಯವಾದಗಳು. ಯಾಕಪ್ಪ ಅಂತಂದರೆ, ಮಹಿಳೆಯರ ಸಮಸ್ಯೆ ಮಹಿಳೆಯರಿಗೆ ಅರ್ಥ ಆಗುತ್ತೆ ಅನ್ನೋದಕ್ಕೆ ಇದಕ್ಕೊಂದು ಉದಾಹರಣೆ ಅಂತಂದೇಳಿ ನಾನು ಹೇಳ್ತಾ ಇದ್ದೀನಿ. ಅದೇ ಥರ ಸ್ಪಂದನೆಯನ್ನು ಸರ್ಕಾರ ನಮಗೆ ಮಾಡಿಬಿಟ್ಟಿದ್ರೆ ನಾವು ಇಷ್ಟು ವರ್ಷ ಬಂದು ಇಲ್ಲಿ ಬೀದಿಗಿಳಿಯೋಂಥ ಅವಶ್ಯಕತೆ ಇರ್ತಾನೆ ಇರಲಿಲ್ಲ. ಯಾಕಪ್ಪ ಅಂತಂದರೆ, ಬರೀ ದುಡ್ಸ್ಕೊಳ್ಳೋದ್ರಾಗೆ ನಮ್ಮನ್ನು ಕಾಲ ಕಳೀತಿದ್ದಾರೆ ಹೊರತು ನಮಗೆ ಕನಿಷ್ಠ ಕೂಲಿ ಮಾಡಲಿಕ್ಕೆ ಅವರಿಗೆ ಒಂದು ಮನಸ್ಥಿತಿ ಬಂದಿಲ್ಲ. ಹಾಗಾಗಿ ಈಗ ಇವ್ರು ಕೇಳಿದರೆ ಕೇಂದ್ರದ ಮೇಲೆ ಹೇಳ್ತಾರೆ, ಕೇಂದ್ರದವ್ರು ಕೇಳಿದರೆ ಇವ್ರ ಮೇಲೆ ಹೇಳ್ತಾರೆ. ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕೆಲಸ ಮಾಡ್ತಕ್ಕಂಥದ್ದು ಅಂತಂದರೆ 100ರಲ್ಲಿ 80% ನಾವು ರಾಜ್ಯ ಸರ್ಕಾರದ ಕೆಲಸಗಳನ್ನೇ ಮಾಡ್ತಾ ಇದ್ವಿ. ರಾಜ್ಯ ಸರ್ಕಾರದ ಕೆಲಸ ಮಾಡ್ತಾ ಇರ್ಬೇಕಾರೆ ಹೆಂಗೆ ಅಂತಂದರೆ, ಬೆಳಗ್ಗೆ 9 ಗಂಟೆಗೆ ಬಂದವರು ಅಂಗನವಾಡಿ ಕೇಂದ್ರಕ್ಕೆ ಸಂಜೆ 4 ಗಂಟೆವರೆಗೂ ದುಡಿತೀವಿ. ಸಾಲದೆ ಇದಕ್ಕೆ ಈಗ ಮೊಬೈಲ್ ಕೊಟ್ಟಿದ್ದಾರೆ, ಪೋಷನ್ ಟ್ರ್ಯಾಕರ್ ಓಪನ್ ಮಾಡಿ ರೆಡಿ ಮಾಡಿರಿ ಅಂತಂದೇಳಿ. ಅದರಲ್ಲೇ ತಂತ್ರಾಂಶ ಮಾಡಬೇಕು ಅಂತಂದೇಳಿ. ಅದು ಸಂಜೆ ರಾತ್ರಿ 8 ಗಂಟೆ ಆಗಬಾರ್ದು, 12 ಗಂಟೆ ಆಗಬಾರ್ದು. ಅದು ನೆಟ್ವರ್ಕ್ ಇಲ್ದೇ ನಾವು ಕೆಲಸ ಮಾಡ್ತೀವಿ. ದಿನದಲ್ಲಿ 12 ಗಂಟೆ ಮೇಲೆ ನಾವು ಕೆಲಸ ಮಾಡ್ತಾ ಇದ್ವಿ. 12 ಗಂಟೆ ಮೇಲೆ ಕೆಲಸ ಮಾಡಿದಂಥವ್ರಿಗೆ ಇದರಲ್ಲಿ IT ಕಂಪ್ನಿಯಲ್ಲಿ ಅದರೆಲ್ಲ ಎಕ್ಸ್ಟ್ರಾ ಸಂಬಳ ಕೊಡ್ತಾರೆ. ನಾವು ಎಕ್ಸ್ಟ್ರಾ ಸಂಬಳ ಕೇಳ್ತಾ ಇಲ್ಲ. ನಮಗೆ ಕನಿಷ್ಠ ಕೂಲಿ ಕೊಡಿ, ಕನಿಷ್ಠ ವೇತನ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಸರ್ಕಾರ ಧೋರಣೆ ರೂಪ ತೋರಿಸ್ತಾ ಇದೆ. ಆ ಧೋರಣೆಗೆ ನಾವು ದಿಟ್ಟ ಉತ್ತರ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ದಿಟ್ಟವಾಗಿ ನಿಂತುಬಿಟ್ಟಿದ್ದೀವಿ. ನಮಗೆ ಕನಿಷ್ಠ ವೇತನ ಆಗೋವರೆಗೂ ನಾವು ಇಲ್ಲಿಂದ ಹೋಗಲ್ಲ. ಆ ಕನಿಷ್ಠ ವೇತನ ಮಾಡ್ತೀವಿ ಹೋಗ್ರಮ್ಮ ಬಡ್ಜೆಟಲ್ಲಿ ಅಂತ ಹೇಳೋ ಭರವಸೆ ನಮಗೆ ಬೇಡ. ನಮಗೆ ಲಿಖಿತ ರೂಪದಲ್ಲಿ ಇವತ್ತೇ ಬಂದು ತಂದುಕೊಟ್ರೆ ನಾವು ರಾತ್ರಿನೇ ವಾಪಸ್ಸನ್ನು
ನಮ್ಮ ಚಳವಳಿ ಹಿಂತೋಗೋತೀವಿ. ಇಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಎಷ್ಟು ದಿನ ಆಗ್ಬೋದು, 15 ದಿನ ಆಗ್ಬೋದು, ನಿಮ್ಮ ಬಡ್ಜೆಟ್ ಆಗೋವರೆಗೂ ಬೇಕಿದ್ರೆ ನಾವು ಇಲ್ಲೇ ಮಹಿಳೆಯರು ಕೂತ್ಕೊಂಡು ನಮ್ಮ ಒಂದು ನಿರ್ಧಾರನ ಸರ್ಕಾರಕ್ಕೆ ತಿಳಿಸಿ ನಾವು ಲಿಖಿತವಾಗಿ ತೊಗೊಂಡೋಗ್ಬೇಕು ಅಂತಂದೇಳಿ ನಾವು ರೆಡಿ ಮಾಡ್ಕೊಂಡೇ ಬಂದಿದ್ದೀವಿ. ಇದು ನಮ್ಮ ಸಂಘಟನೆಯ ಉದ್ದೇಶ, ನಮ್ಮ ಕಾರ್ಯಕರ್ತೆ ಸಹಾಯಕಿಯರ ಒಂದು ಬೇಡಿಕೆ. ಸ್ಕೀಮ್ಸ್ ಅಂಗನವಾಡಿ ಕಾರ್ಯಕರ್ತರಿಗೆ ಅಂತ ಯಾವುದೋ ಸ್ಕೀಮ್ಸ್ ಇಲ್ಲ. ಅಂಗನವಾಡಿ ಕಾರ್ಯಕರ್ತರಿಗೆ ಯಾವುದೇ ಸ್ಕೀಮ್ ಇಲ್ಲ. ಹಂಗೆ ಅಂತ ನಮಗೆ ESI ಇಲ್ಲ, ಒಂದು ಬಸ್ ಫೆಸಿಲಿಟೀಸ್ ಇಲ್ಲ. DA ಕೊಡ್ತಾರೆ, ಒಂದು ಮೀಟಿಂಗಿಗೆ DA ಕೊಡ್ತಾರೆ, 30 ರೂಪಾಯಿ ಕೊಡ್ತಾರೆ. DA 30 ರೂಪಾಯಿ ಎಲ್ಲಿಗೆ ಸಾಕಾಗುತ್ತೆ ಒಂದು ಮೀಟಿಂಗಿಗೆ? ಒಂದು ಮೀಟಿಂಗಲ್ಲಿ ಒಂದು ಕಾಫಿ ಬರಲ್ಲ ನಮಗೆ DA. ನಾವು ಅದನ್ನು ಬೇಜಾರು ಮಾಡ್ಕೊಂಡಿಲ್ಲ. DA TA ನಾವೇ ಮಾಡ್ಕೊಂಡು ಹೋಗ್ತೀವಿ, ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಹಂಗೆ ಅಂತ ಪಕ್ಕದ ಹಳ್ಳಿ ಕಾರ್ಯಕರ್ತ ರಿಟೈರ್ಡ್ ಆದರು ಅಂದರೆ ಅಲ್ಲಿಗೆ ಇನ್ಚಾರ್ಜ್ ಆಗ್ತಾರೆ, 50 ರೂಪಾಯಿ ಕೊಡ್ತಾರೆ. 2 ದಿನಕ್ಕೆ 50 ರೂಪಾಯಿ ಸಾಕಾಗಲ್ಲ ಹಂಗೆ ಅಂತಂದೇಳಿ. ತಿಂಗಳಿಡೀ ಮಾಡ್ಬೇಕು ಹಂಗೆ ಅಂತಂದೇಳಿ. ಅದೇ 2 ದಿನಕ್ಕೆ ಸಾಕಾಗಲ್ಲ ಅದು 50 ರೂಪಾಯಿ. ತಿಂಗಳಿಗೆ ಒಂದು 50 ರೂಪಾಯಿ ಕೊಟ್ಟರೆ ಸಾಕ ನಮ್ಮ ಕಾರ್ಯಕರ್ತರ ಅರ್ಧ ಸಂಬಳ ಕುಡಿಯೋದಕ್ಕೆ ಅಂತಂದೇಳಿ ಕೇಳ್ತಾ ಇದೀವಿ. ಅದು ಬೇಡವೇ ಬೇಡ. ಈಗ 6 ತಿಂಗಳಿಗೊಮ್ಮೆ ನಾವು ಏನೋ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಿದ್ರಲ್ಲ, ಅದನ್ನು ಹೇಳಕತ್ತಿ 2 ವರ್ಷ ಆಯ್ತು ನಿಮಗೆ 6 ತಿಂಗಳಿಗೊಮ್ಮೆ ಮಾಡ್ತೀವಿ ಅಂತಂದೇಳಿ. ಬಟ್ ಆದರೂ ಇದುವರೆಗೂ ಜಾರಿ ಆಗಲಿಲ್ಲ ಅದು. ತಂತ್ರಾಂಶ ಸಮಸ್ಯೆ, ಅರ್ಜಿಗೆ ಕಳಿಸಿದ್ದು, ರೀಕನ್ಸಿಲೇಷನ್ ಮಾಡ್ತೀವಿ, ಇದೇ ಸಮಸ್ಯೆ. ಮತ್ತು 2019ರಿಂದ ಏನಿದೆಯಲ್ಲ ನಮ್ಮ NPS ಅಲ್ಲಿ ರಿಟೈರ್ಡ್ ಆದಂಥ ಕಾರ್ಯಕರ್ತೆ ಸಹಾಯಕಿಯರು ಅವರೆಲ್ಲ ಮರಣ ಹೊಂದಿದ್ದಾರೆ. ಅವ್ರಿಗೆ ದುಡ್ಡು ಬರ್ತಾ ಇಲ್ಲ. ಏನು ಮಾಡ್ತಿದೆ ಸರ್ಕಾರ ಹಂಗೆ ಅಂತಂದೇಳಿ? ಕೊಡೋ ಒಂದು ಕೂಲಿ ಜೊತೆಗೆ ಹಂಗೆ ಅಂತ ಒಂದು ಅದನ್ನ ಏನಾರು ಕೊಟ್ಟರೆ ಅವರ ಜೀವನಾಂಶಕ್ಕೆ ಇದಾಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ 60 ವರ್ಷ ಮೀರಿದವರಿಗೆ ಹೆಚ್ಚಿನ ಕಾಯಿಲೆಗಳು ಬರ್ತಾಯಿದ್ವು, BP, ಶುಗರು, ಇನ್ನು ಹಾಸ್ಪಿಟ್ಲಿಗೆ ಮಾತ್ರೆ ತೊಗೊಳಕ್ಕೆ ಅವರೆಲ್ಲ ಇದು ಭಿಕ್ಷೆ ಬೇಡೋ ಸ್ಥಿತಿಲಿ ಬಂದಿದ್ದಾರೆ. ಅಟ್ಲೀಸ್ಟ್ ಆ ಹಣ ಬಿಡುಗಡೆ ಮಾಡಿಕೊಟ್ಟಿಲ್ಲ ಸರ್ಕಾರ ನಮಗೆ ಹೆಂಗೆ ಅಂತಂದೇಳಿ. ನೀವು ಬಿಟ್ಟು ಗ್ಯಾರಂಟಿ ಯೋಜನೆಗಳೆಲ್ಲ ಮಾಡ್ಕೊಂಡು ಸರ್ಕಾರ ಬರೆದು ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗಿಲ್ಲಿ ನಾವು ಕಷ್ಟಪಡ್ತಿದ್ದೀವಲ್ಲ, ಶ್ರಮಿಕ ವರ್ಗದವ್ರಿಗೆ ನೀವು ಏನು ಮಾಡ್ತಾ ಇದ್ದೀರಾ ಅಂತ ನಾವು ಸರ್ಕಾರ ಕೇಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ. ಯಾಕಪ್ಪ ಅಂತಂದರೆ ನಮಗೆ ನೋವಿದೆ, 50 ವರ್ಷದ ನೋವಿದೆ. ಆ ನೋವನ್ನು ನಿಮ್ಮ ಮುಂದೆ ತೋಡ್ಕೊತಿದ್ದೀವಿ. ಆ ನೋವಿಗೆ ಸ್ಪಂದಿಸಿ ಸರ್ಕಾರ ನಮಗೆ ಒಂದು ಕನಿಷ್ಠ ವೇತನ ಮಾಡಬೇಕು. ನಾವು ಬೇರೆ ಏನೂ ಕೇಳ್ತಾ ಇಲ್ಲ ಹಂಗೆ ಅಂತ. ನಮಗೆ ESI ಕೊಡಿ, TADA ಕೊಡಿ, ಅದು ಏನೂ ಕೇಳ್ತಾ ಇಲ್ಲ. ನಮಗೆ ಬೇಕಾಗಿರೋದು ಒಂದು ಕನಿಷ್ಠ ವೇತನ, ಸರ್ಕಾರದ ಕನಿಷ್ಠ ವೇತನ ಏನಿದೆ ಅದನ್ನು ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಬಟ್ ಅದು ಭರವಸೆ ಅಲ್ಲ, ಲಿಖಿತ ರೂಪದಲ್ಲಿ. ರಾಜ್ಯದಲ್ಲ ನಾವು ಓವರಲ್ ಅಂತಂದರೆ 1,40,000 ಜನ ಇದ್ವಿ ನಮ್ಮ ರಾಜ್ಯದಲ್ಲಿ ಹೆಂಗೆ ಅಂತಂದೇಳಿ. ಅರ್ಧ ಕಾರ್ಯಕರ್ತರು, ಅರ್ಧ ಸಹಾಯಕಿಯರು ಇದ್ವಿ ಹೆಂಗೆ ಅಂತಂದೇಳಿ. ಅಷ್ಟೂ ಜನ ಈ ಒಂದು ಜೀವನನೇ ಬದುಕ್ತಾ ಇದ್ದಾರೆ. 11,000 ರೂಪಾಯಿ ಕಾರ್ಯಕರ್ತರಿಗೆ, 6,000 ರೂಪಾಯಿ ಸಹಾಯಕಿಯರಿಗೆ ಅಂತ ಬದುಕ್ತಾರೆ. 6,000 ರೂಪಾಯಿ ತೊಗೊಂಡು ಸಹಾಯಕಿ ಹೆಂಗೆ ಬದುಕಬೇಕು? ಅಟ್ಲೀಸ್ಟ್ ಮೊದಲಾದರೂ ಆದರೆ 1:30ಗೆಲ್ಲ ಕ್ಲೋಸ್ ಮಾಡಿಬಿಡ್ತಿದ್ರು. ಮಧ್ಯಾಹ್ನ ಮೇಲೆ ಏನೇನೋ ಬೇರೆ ಟೈಲರಿಂಗು, ಮಕ್ಕಳು ಇದು ಮಾಡೋಕ್ಕೋ ಏನಕ್ಕೋ ಹೋಗ್ತಿದ್ರು. ಅವರೆಲ್ಲ ಅದು ಮಾಡಿ ಸ್ವಲ್ಪ ದುಡಿಮೆ ಮಾಡ್ಕೊತಿದ್ರು. ಈಗ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಮಾಡಿದ್ದಾರೆ. ಅದ್ರ ಮೇಲೆ ಎಲ್ಲಿ ಹೋಗೋಕ್ಕೆ ಸಾಧ್ಯ? ನಾವೇನಾದ್ರು ಬೇರೆ ಎಕ್ಸ್ಟ್ರಾ ದುಡಿಮೆ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ಎಂಥ ಬೇರೆನೇ ಇಲ್ಲ. ಎಲ್ಲ ಹೆಲ್ಪರ್ಗಳೆಲ್ಲ ರಾಜೀನಾಮೆ ಕೊಡ್ತಿದ್ದಾರೆ, ಟೀಚರ್ ರಾಜೀನಾಮೆ ಕೊಡ್ತಿದ್ದಾರೆ. ನಾವು ಇಷ್ಟು ವರ್ಷ ದುಡ್ದು ರಾಜೀನಾಮೆ ಕೊಡೋಕ್ಕೋಸ್ಕರ ನಾವು ಈ ಇಲಾಖೆಯಲ್ಲಿ ದುಡ್ದಿವ ಅಂತ ಅನಿಸುತ್ತೆ. ಹಾಗಾಗಿ ನಮಗೆ ಆ ವ್ಯವಸ್ಥೆನೇ ಬೇಡ. ನಮಗೆ ನೀವು ಎಷ್ಟೋ ಥರ ದುಡಿಸ್ಕೊಡ್ರಿ, ಸರ್ಕಾರದ್ದು ಏನು ನಿಯಮ ಇದೆ ಅದ್ರ ಪ್ರಕಾರ ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ಬಟ್ ನಮಗೆ ಬೇಕಾಗಿರೋದಂತೂ ಒಂದು ಕನಿಷ್ಠ ವೇತನ. ಆ ಕನಿಷ್ಠ ವೇತನದ ಕೂಗು ಇಡೀ ರಾಜ್ಯಾದ್ಯಂತ ಕೇಳಿ ಎಲ್ಲ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಎಲ್ಲ ಮೂಲೆಗಳಿಂದನ ಈ ಒಂದು ಹೋರಾಟನ ನಾವು ಉಗ್ರವಾಗಿ ಹಮ್ಮಿಕೊಂಡು ನಮ್ಮ ಒಂದು ಏನು ಬೇಡಿಕೆ ಇದೆ ಅದು ಈಡೇರಿಸ್ಕೊಂಡೇ ಹೋಗ್ತೀವಿ. ಅಲ್ಲಿವರೆಗೂ ನಾವು ಇಲ್ಲಿಂದ ಕದಲಲ್ಲ ಅಂತಂದೇಳಿ ಈ ಮೂಲಕ ಸರ್ಕಾರಕ್ಕೆ ಸಂದೇಶನವನ್ನು ಕಳಿಸ್ಕೊಡ್ತಾ ಇದ್ದೀನಿ. ಮೇಡಮ್, ಬೆಳಗ್ಗೆ 9-9:30 ಹೋದರೆ ಸಹಾಯಕಿ ಅಂಗನವಾಡಿ ಸ್ವಚ್ಛತೆ ಮಾಡ್ತಾರೆ, ಮತ್ತು ಮಕ್ಕಳನ್ನು ಕರೆತರ್ತಾರೆ. ಆಮೇಲೆ ನಾವು ಟೀಚರು ಮಕ್ಕಳದು ಸ್ವಚ್ಛತೆ ಬಗ್ಗೆ ಗಮನಿಸಿ ಅವ್ರಿಗೆ ಪ್ರಾರ್ಥನೆ, ವ್ಯಾಯಾಮ ಎಲ್ಲ ಮಾಡ್ತೀವಿ. ಈಗ ಮಗು ಏನಾದರೂ ಅಕಸ್ಮಾತ್ ಸ್ವಚ್ಛತೆಯಿಂದ ಬಂದಿಲ್ಲ ಅಂದರೆ ನಾವೇ ಎಲ್ಲ ಇಟ್ಕೊಂಡಿದ್ದೀವಿ ಮೇಡಮ್. ಬಾಚಣಿಗೆಯಿಂದ ಹಿಡಿದು ಆಯಲ್ಲು, ಪೌಡ್ರು, ಸೋಪು, ಅವ್ರಿಗೆ ಹ್ಯಾಂಡ್ ವಾಶು, ಖರ್ಚೀಫು ಮಗುಗೆ ಎಲ್ಲ ಕೂಡ ನಾವು ಇಟ್ಕೊಂಡಿದ್ದೀವಿ. ನಾವೇ ಎಲ್ಲ ಮಗುಗೆ ಸ್ವಚ್ಛತೆ ಮಾಡಿ ಪ್ರಾರ್ಥನೆ, ವ್ಯಾಯಾಮ ಮಾಡಿಸ್ತೀವಿ. ಆಮೇಲೆ ಹಾಲು ಕೊಡ್ತೀವಿ. ಮತ್ತು ಲಡ್ಡು ಇದೆ, ಇವಾಗ ಲಡ್ಡು ಕೊಡ್ತೀವಿ. ಮತ್ತು ಆ್ಯಕ್ಟಿವಿಟೀಸ್ ಇದೆ, ವಾರದ ವಿಷಯಗಳಂತೆಂತ ಇದೆ. ಇವಾಗಿನ ಇದಕ್ಕೆ ನೋಡಿಕೊಂಡ್ರೆ ಅದ್ರ ಬದಲಿಗೆ ನಾವು ಇವಾಗ ಪಕ್ಕದಲ್ಲಿ ಇಂಗ್ಲೀಷ್ ಮೀಡಿಯಮ್ಗಳಿದೆ. ಇವಾಗ ಮಗು ಇಲ್ಲಿ ಕನ್ನಡ ಕಲಿತಿದ್ದು ಅಲ್ಲಿ ಇಂಗ್ಲೀಷ್ ಬರ್ತಿದ್ದಾಗ ಎಲ್ಲ ಪೇರೆಂಟ್ಸ್ಗೂ ಕಂಪ್ಲೇಂಟ್ ಇದೆ, ನೋಡು ಅಲ್ಲಿ ಕನ್ನಡ ಹೇಳ್ತಾರೆ, ಅಲ್ಲಿ ಇಂಗ್ಲೀಷ್ ಹೇಳ್ತಾರೆ, ನಾವು ಪ್ರೈವೇಟ್ಗೆ ಹಾಕಬೇಕು ಅಂತ. ಹಾಗಾಗಿ ಇವಾಗ ನಾವು ಎಲ್ಲರೂ ಇಂಗ್ಲೀಷ್ ರೈಮ್ಸ್ ಆಗಿರ್ಬೋದು, ಆ ಮಕ್ಳಿಗೆ ಏನು ಬೆಳವಣಿಗೆಗೆ ಬೇಕು ಅಗತ್ಯ ಇದೆ ಅದನ್ನೆಲ್ಲ ಮಾಡಿ ಹೇಳ್ಕೊಡ್ತೀವಿ ಬೆಳಗ್ಗೆಯಿಂದ. ಮತ್ತು ಮಧ್ಯಾಹ್ನದವರೆಗೂ ಇದೆ ಆ್ಯಕ್ಟಿವಿಟೀಸ್ ಇದೆ, ಹೊರಾಂಗಣ ಆಟ, ಒಳಾಂಗಣ ಆಟ. ಮತ್ತು ಮಕ್ಕಳಿಗೆ ಐಡೆಂಟಿಫೈ ಮಾಡಬೇಕು, ಕಲರ್ಸ್ ಆಗಿರ್ಬೋದು, ನಂಬರ್ಸ್ ಆಗಿರ್ಬೋದು, ಅದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡಿಕೊಡ್ತಾ ಇದ್ದೀವಿ ಮಕ್ಕಳಿಗೆ. ಮತ್ತು ಮಧ್ಯಾಹ್ನ ಊಟ ಕೊಡ್ತೀವಿ 1:30ಗೆ ಊಟ ಕೊಟ್ಟು ಮಕ್ಕಳನ್ನ ಮಲಗಿಸಿ ಮತ್ತು ನಾವು ಮನೆ ಭೇಟಿಗೆ ಹೋಗ್ತೀವಿ. ಮನೆ ಭೇಟಿಗೆ ಹೋಗಿ ಗರ್ಭಿಣಿ ಬಾಣಂತಿ ಮನೆಗೆ ಹೋಗೋದು. ಆ ಮಗು ಗರ್ಭಿಣಿ ಆದಾಗ 2.5 ತಿಂಗಳಿಗೆ ತಾಯಿ ಕಾರ್ಡ್ ತೊಗೊಂಡಿದ್ದಾರಾ, ಇಂಜೆಕ್ಷನ್ ಹಾಕ್ಸಿದ್ದಾರಾ, TT ಹಾಕ್ಸಿದ್ದಾರಾ, ಮಾತ್ರೆ ತೊಗೊತಾ ಇದ್ದಾರಾ, ಪ್ರತಿಯೊಂದೂ ನಾವೇ ನೋಡೋದು ಮೇಡಮ್. ನಾವು ನೋಡಿ ಅದಾದಮೇಲೆ ನಾವು ಹಾಸ್ಪಿಟ್ಲಿಗೆ ಕಳಿಸ್ತೀವಿ. ಹೋಗಿ ಹತ್ತಿರದ PHCಗೆ ಹೋಗಿ ಅಲ್ಲಿ ದಾಖಲಾಗಿ ಅಲ್ಲಿಂದ ತಾಯಿ ಕಾರ್ಡ್ ತೊಗೊಂಬಂದು ನಾವು ಅದನ್ನು ಎಂಟ್ರಿ ಮಾಡ್ಕೊಳ್ಳೋದು. ಆಮೇಲೆ ಪ್ರತಿ ತಿಂಗಳು ಅವ್ರು ಇಂಜೆಕ್ಷನ್ ಆಗಿಲ್ಲ ಅಂದರೆ ಮನೆ ಭೇಟಿ ಮಾಡಿ ನಾವೇ ಅವ್ರನ್ನ ಹಾಸ್ಪಿಟ್ಲಿಗೆ ಕಳಿಸೋದು.
ಹೋಗಿ ನಿಮ್ಮದು ಡೇಟ್ ಆಗಿದೆ ಇಂಜೆಕ್ಷನ್ ತೊಗೊಳ್ಳಿ ಅಂತ. ಅದಾದಮೇಲೆ ಮಗು ಆದಮೇಲೆ ಬಾಣಂತಿನೂ ಆರೈಕೆ ಮಾಡಬೇಕಾ, ಬಾಣಂತಿಗೆ ಹೋಗಿ ಅದು ಮಗು ಹಾಲು ಕುಡಿತಿದ್ಯಾ, ಈಗ ಹುಟ್ಟಿದಾಗಲೇ ಒಬ್ಬೊಬ್ರು ಹಾಲು ಕುಡಿಸಲ್ಲ, ಅದನ್ನು ಕೂಡ ಅದ್ರ ಬೆನಿಫಿಟ್ ಏನಿದೆ ಅದನ್ನು ಕೂಡ ನಾವು ತಾಯಿಗೆ ಮನವರಿಕೆ ಮಾಡಿ ಅವ್ರಿಗೆ ಹಾಲು ಕುಡ್ಸೋದಕ್ಕೆ ಹೇಳ್ತೀವಿ ಮಕ್ಕಳಿಗೆ. ಮತ್ತು ಮಗು ಎತ್ಕೊಳ್ಳೋದು ಹೇಗೆ, ಸ್ವಚ್ಛತೆ ಬಟ್ಟೆ ಹಾಕೋದು ಹೇಗೆ. ಒಂದು ಏನಾಗಿದೆ ಅಂದರೆ ನಾವಿರೋದು ಸ್ಲಮ್ಗಳಲ್ಲೇ, ಅಂಗನವಾಡಿ ಅಂದರೆ ಸ್ಲಮ್ಗಳಲ್ಲೇ ಸ್ವಲ್ಪ ಇರೋದು, ಅವ್ರಿಗೆ ನಾಗರಿಕತೆ ಸ್ವಲ್ಪ ಕಡಿಮೆ ಇದೆ. ಅವ್ರಿಗೆಲ್ಲ ಮನವರಿಕೆ ಮಾಡಬೇಕು. ತಿಂಗಳಲ್ಲಿ 3 ಮೀಟಿಂಗ್ ಮಾಡಬೇಕು ಸ್ಕೂಲ್ಗಳಲ್ಲಿ, ಮೀಟಿಂಗ್ ಮಾಡಿ ಪೇರೆಂಟ್ಸ್ ಮೀಟಿಂಗ್ ಮಾಡಿ ಅವ್ರನ್ನ ಕರೆದು ಏನೇನಿದೆ ಮಕ್ಳಿಗೆ ಸ್ವಚ್ಛತೆ ಆಗಿರ್ಬೋದು, ಕಿಶೋರಿಯರಿಗೆ ಸ್ವಚ್ಛತೆ ಆಗಿರ್ಬೋದು, ಅವರು ಪ್ಯಾಡ್ ಹಾಕೋದ್ರಿಂದ ನಾವು ಹೇಳ್ತೀವಿ ಮೇಡಮ್ ಮೀಟಿಂಗ್ ಮಾಡಿ. ಪ್ರತಿಯೊಂದು A to Z ಇದೆ ನಮ್ಮಲ್ಲಿ. ಈ ಯಾವ ಕೆಲಸ ಮಾಡಿಲ್ಲ ಅಲ್ಲ, ಯಾವ ಕೆಲಸ ಮಾಡ್ತಿಲ್ಲ ಅನ್ನೋದೇ ಕೇಳಬೇಕಾಗಿದೆ. ಅಷ್ಟು ಕೆಲಸ ಇದೆ ನಮಗೆ. ಅಷ್ಟು ಸರ್ಕಾರ ನಮಗೆ ಕೆಲಸ ತೊಗೊಂಡು ನಮಗೆ ಮಾತ್ರ ಕನಿಷ್ಠ ವೇತನ ಇಲ್ಲ. ಬೆಳಗ್ಗೆ 9:30 4 ಗಂಟೆವರೆಗೂ ಪ್ರತಿನಿತ್ಯ ನಮ್ಮ ಕೆಲಸ ಮಾಡಿರಲ್ಲ, ನಮ್ಮನೆ ಕೆಲಸ ಇಲ್ಲ, ನಮ್ಮ ಮಕ್ಕಳು ನಾವು ಯೋಗಕ್ಷೇಮ ನೋಡ್ತಾ ಇಲ್ಲ. ಬರೀ ಅಂಗನವಾಡಿ ಮತ್ತು ಅದು ಸುತ್ತಮುತ್ತರದ್ದು ಅದನ್ನೇ ಕೊಡಬೇಕು, ರಿಪೋರ್ಟ್ ಕೊಡಬೇಕು. ಮೊಬೈಲ್ ಇದೆ, ಆ ಮೊಬೈಲಲ್ಲಿ ಬೆಳಗ್ಗೆ ಆಯಿತು ಅಂದರೆ ಓಪನ್ ಕೊಡಬೇಕು, ಅಟೆಂಡೆನ್ಸ್ ಹಾಕಬೇಕು, ಮಕ್ಕಳು ತೂಕ ಹೈಟು ವೇಟು ಎತ್ತರ ಹಾಕಬೇಕು. ಅದರಲ್ಲಿ ಸ್ಯಾಮ್ ಬಂದಿದ್ದರೆ ಅದನ್ನು ಕೂಡ ರೆಫರ್ ಮಾಡಿ ಹಾಸ್ಪಿಟ್ಲಿಗೆ ಕಳಿಸ್ಬೇಕು. ಆ ಮಗು ಸ್ವಲ್ಪ ಅದು ಮಾರೇಟರ್ ಬರೋವರೆಗೂ ಆ ಮಗು ಕೇರ್ ನಾವೇ ಮಾಡಬೇಕು, ಏನಾಗಿದೆ ಅಂತ. ಅದಕ್ಕೆ ಡಬಲ್ ಫುಡ್ ಕೊಡಬೇಕು, ಮೊಟ್ಟೆ ಕೊಡಬೇಕು, ಹಾಲು ಕೊಡಬೇಕು. ಆ ಮಗು ಒಂದು ಹಂತಕ್ಕೆ ಬಂದಿದೆ ಅಂದಾಗ ಅದನ್ನು ಕೂಡ ನಾವು ಹಾಸ್ಪಿಟ್ಲಿಗೆ ತಿಳಿಸ್ಬೇಕು, ನಮ್ಮ ಇಲಾಖೆಗೆ ತಿಳಿಸ್ಬೇಕು, ಮಗು ಬಂದಿದೆ, ನಾರ್ಮಲ್ ಬೆಳವಣಿಗೆ ಇದು ಬಂದಿದೆ ಅಂತ. ಇಷ್ಟೆಲ್ಲ ಇದ್ದು ನಾವು ಇಷ್ಟು ಡೀಟೇಲ್ಸ್ ಕೊಡ್ತಿದ್ದೀವಿ ಅಂತ ಹೇಳಿದಾಗ ಸರ್ಕಾರ ಗಮನಿಸಬೇಕು. ನಾವು ಹೆಣ್ಮಕ್ಳಿಂದ ಕೆಲಸ ತಗೋತಿರೋದು ಅಲ್ವಾ, ನಮ್ಮಿಂದನೇ ತಾನೇ ಕೆಲಸ ತಗೋತಿರೋದು. ಜನನ ಆಗಿರ್ಬೋದು, ಮರಣ ಆಗಿರ್ಬೋದು. ಒಂದು ಜನನ ಆಗಿದೆ ಅಂದರೂ ರಿಪೋರ್ಟ್ ಕೊಡ್ತೀವಿ, ಮರಣ ಆಗಿದೆ ಅಂದರೂ ಇಷ್ಟು ಮರಣ ಆಗಿದೆ, ಇಷ್ಟು ಜನನ ಆಗಿದೆ ನಮ್ಮ ಏರಿಯಾದಲ್ಲಿ ಅಂತ ನಾವು ಕೊಡ್ತಾ ಇದ್ದೀವಿ. ಪೋಷನ್ ಟ್ರ್ಯಾಕರ್ ಅಂತ ಹೇಳಿದ್ನಲ್ಲ ಮೇಡಮ್, ಆ ಪೋಷನ್ ಟ್ರ್ಯಾಕರ್ ಅಲ್ಲದೆ ರಿಜಿಸ್ಟ್ರು ಕೂಡ ನಾವು ಮೇಂಟೈನ್ ಮಾಡಬೇಕು. ಅಧಿಕಾರಿಗಳು ಹೇಳೋದು ನಾವು ಮೊಬೈಲಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಲ್ಲ, ನಾವು ರೆಕಾರ್ಡ್ಸ್ ಬರಲ್ಲ, ಟೈಮ್ ಸಾಕಾಗ್ತಾ ಇಲ್ಲ, ಮಕ್ಳಿಗೆ ನಾವು ಶಾಲಾ ಪೂರ್ವ ಶಿಕ್ಷಣ ಹೇಳ್ಕೊಡೋಕ್ಕಾಗ್ತಿಲ್ಲ ಅಂದರೆ ನಾವು ಮೊಬೈಲಲ್ಲಿ ಬಂದು ಸೈನ್ ಹಾಕಲ್ಲ, ರೆಕಾರ್ಡ್ಸಲ್ಲಿ ಹಾಕೋದು. ಹಾಗಾಗಿ ನೀವು ಅದನ್ನು ಬರೀಬೇಕು ಅಂತ ಹೇಳ್ತಾರೆ. ಬರೀ ನಮ್ಗೆ ಏನಾಗಿದೆ, ಬರೀ ಸ್ಕೂಲ್ ಕೆಲಸನೇ. ಮತ್ತು ಮನೆಗೆ ಹೋಗ್ತೀವಲ್ಲ, ಮನೆಗೆ ಹೋದ್ಮೇಲೂ ಡೀಟೈಲು ಇಮ್ಮಿಡಿಯೇಟಾಗಿ ಈಗಲೇ ಕಳಿಸ್ಬೇಕು, ನಾವು ಕೊಡಲೇಬೇಕು. ಅವಾಗ ಕೇಳಿದ್ರೆ ಮೇಲಿಂದ ಬಂದಿದೆ, ನಾವೇನು ಮಾಡೋಕ್ಕಾಗುತ್ತೆ, ನಾವು ಕೊಡಲೇಬೇಕು ಡೀಟೈಲು. ಹಂಗಂದರೆ ನಮಗೆ ಫ್ರೀನೇ ಇಲ್ವಾ? ಮೊಬೈಲ್ ಕೊಟ್ಟಿದ್ದೀವಿ ಅಂತ ಹೇಳಿ 24/7 ಅವ್ರು ಕೇಳಿ ರಿಪೋರ್ಟ್ ಎಲ್ಲ ಕೊಡ್ತಾ ಇರಬೇಕು. ಈ ಕಡೆ ಮಕ್ಳಿಗೆ ಆಟ ಪಾಠ, ಅವ್ರ ಸ್ವಚ್ಛತೆ, ಅವ್ರಿಗೆ ಹೆಚ್ಚು ಕಡಿಮೆ ಹಾಕ್ದಂಗೆ ಎಲ್ಲ ಪ್ರತಿಯೊಂದು ನೋಡಿಕೊಂಡು ಡೀಟೈಲು ಕೊಡ್ಕೊಂಡು ನಮ್ಮ ಆರೋಗ್ಯನ ಲೆಕ್ಕಿಸೋಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಇವಾಗ ಒಂದು ದಿನ ಹುಷಾರಿಲ್ಲ ಅಂತ ಹೇಳಿದ್ರೆ ಒಂದೊಂದು ಅಂಗನವಾಡಿಲಿ ಸಹಾಯಕ್ಕೆ ಇಲ್ಲ. ಟೀಚರ್ ಅವತ್ತು ಅದು ಏನೇ ಆಗಿದ್ರು ಹೋಗಲೇಬೇಕು, ಏಕೆಂದರೆ ಮಕ್ಕಳು ಬರ್ತಾರೆ, ನಮಗೆ ರಜೆನೇ ಇಲ್ಲ. ಮತ್ತು ಕಾಲ್ಫಾರ್ಮ್ಗಳು ಬೇಗ ಹಾಕ್ತಾ ಇಲ್ಲ. ಸಹಾಯಕಿಗಳಿಗೆ ಯಾಕೆ ಕೆಲಸ ಬಿಡ್ತಿದ್ದಾರೆ ಅಂದರೆ ಬರೀ ವೇತನ ಅವ್ರಿಗೆ 6,000 ರೂಪಾಯಿ ಇದೆ. ಸಹಾಯಕಿಗೆ 6,000 ರೂಪಾಯಿ ಕೊಟ್ಟರೆ ಈಗಿನ ಸಿಟಿಗಳಲ್ಲಿ 2 ಮನೆ ಕೆಲಸ ಮಾಡ್ಬಿಟ್ಟು ಬಂದರೆ 2 ಅವರಲ್ಲಿ ಕೆಲಸ ಮಾಡೋ ದುಡ್ಡು ತೊಗೊತಾಳೆ ಒಂದು ಕಾರ್ಯಕರ್ತೆ. ಹಾಗಾಗಿ ಎಷ್ಟೋ ಜನ ಕೆಲಸ ಬಿಟ್ಬಿಟ್ಟಿದ್ದಾರೆ. ಈ ಸಂಬಳ 6,000 ತೊಗೊಂಡು ಬೆಳಗ್ಗೆ 9ರಿಂದ ಸಂಜೆ 4ವರೆಗೂ ಕೆಲಸ ಮಾಡಬೇಕು, ಕೊಡೋದು 6,000. ಅದು ಪ್ರತಿ ತಿಂಗಳು ಸೇನ್ ಬರಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ ಬರ್ತಿದೆ, ಮೊದಲೆಲ್ಲ 3 ತಿಂಗಳು ಬರ್ತಾ ಇರಲಿಲ್ಲ. ಆ ಸಹಾಯಕಿ ಏನು ಮಾಡಬೇಕು? ಹಾಗಾಗಿ ಬೇಡ, ನಾವು ಮನೆ ಕೆಲಸಕ್ಕೆ ಹೋಗ್ತೀವಿ ಅಂತ ಹೇಳಿ ತುಂಬ ಪೋಸ್ಟ್ ಖಾಲಿ ಉಳಿದಿದೆ, ತುಂಬ ಇದೆ. ನಾವು ಇದನ್ನೇ ಹೇಳ್ತಾ ಇರೋದು ಸರ್ಕಾರಕ್ಕೆ, ನಮ್ಗೆ ಏನೂ ಬೇಡ, ನಮಗೆ ಕನಿಷ್ಠ ವೇತನ ಕೊಡಿ, ನಾವು ಕೆಲಸ ಮಾಡ್ತೀವಿ, ನಾವು ಕೆಲಸ ಮಾಡಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳಿಲ್ಲ. ಯಾವ ಸ್ಕೀಮ್ ಬಂದರೂ ಹೇಳ್ತಾರೆ. ಆರೋಗ್ಯ ಇಲಾಖೆ, HNS ಸರ್ವೆ, BLO ಕೆಲಸ, ನಮ್ಮ ಇಲಾಖೆ ಕೆಲಸ. ನಾವು ಪ್ರತಿ ವರ್ಷ ಆಯಿತು ಅಂದರೆ ಸರ್ವೆ ಮಾಡ್ತೀವಿ. ಆ ಸರ್ವೆನಲ್ಲಿ ಹೇಳಿದ್ನಲ್ಲ, ಜನನ ಮರಣ ಏನಿದೆ, ಹೊಸದಾಗಿ ಆ್ಯಡ್ ಆಗಿರೋರು, ಮನೆ ಬಿಟ್ಟು ಹೋದವರು, ಪ್ರತಿಯೊಂದು ಡೀಟೇಲು ಕೊಡ್ತೀವಿ. ವಲಸೆ ಬಂದಿರೋರ್ಗೂ ಕೊಡ್ತೀವಿ ರೇಷನ್ನು. ಹೇಳ್ತಾರೆ ವಲಸೆ ಬಂದಿರ್ತಾರಲ್ಲ ಅವ್ರಿಗೂ ಫುಡ್ ಕೊಡ್ಬೇಕು, ಎಂಟ್ರಿ ಮಾಡಿಕೊಂಡು ವಲಸೆ ಬಂದಿದ್ದಾರೆ ಅಂತ ಹೇಳಿ. ಆ ಮಗುನೂ ಸ್ಕೂಲಲ್ಲಿ ಕೂರಿಸ್ಕೋಬೇಕು, ಅದಕ್ಕೂ ಊಟ ಕೊಡಬೇಕು. ಗರ್ಭಿಣಿ ಬಾಣ ಅಂತ ಹೇಳಿದ್ವಲ್ಲ, ಮಾತೃಪೂರ್ಣ ಯೋಜನೆ ಅಂತ ಇದೆ, ಅವ್ರಿಗೂ ಕೂಡ ಮಧ್ಯಾಹ್ನ ಊಟ ಮಾಡಿ ಬಿಸಿ ಅನ್ನ ಸಾಂಬಾರು, ಮೊಟ್ಟೆ, ಹಾಲು, ಪ್ರತಿಯೊಂದು ಏನಿದೆ ಅದನ್ನು ಕೊಡ್ತೀವಿ, ಪೂರಕ ಪೌಷ್ಟಿಕ ಆಹಾರ. ಅಕಸ್ಮಾತ್ ಅವ್ರು ಬಂದಿಲ್ಲ ಊಟ ತೊಗೊಂಡೋಗೋಕ್ಕೆ ಅಂದರೆ, ತಿನ್ನೋಕ್ಕೆ ಅಂದರೆ ಅವ್ರ ಪೇರೆಂಟ್ಸ್ ಬಂದು ಹೇಳ್ತಾರೆ ಹಿಂಗೆ ಆರೋಗ್ಯ ಸರಿ ಇಲ್ಲ, ಬಾಕ್ಸು ಕೊಡಿ ಅಂದರೆ ಅದನ್ನು ಕೂಡ ವ್ಯವಸ್ಥೆ ಮಾಡ್ತೀವಿ. ಇಷ್ಟೆಲ್ಲ ನಾವು ಮಾಡಬೇಕಾದ್ರೆ ಸರ್ಕಾರಕ್ಕೆ ಹಾಕೊಂಡಿಲ್ಲ ಮೇಡಮ್. ನಾವು ಏನು ಕೇಳ್ತಾ ಇದ್ದೀವಿ? ಬರೀ ಟೀಚರ್ಗೆ 11,000 ರೂಪಾಯಿ ಇದೆ, ಸಹಾಯಕ್ಕೆ 6,000 ರೂಪಾಯಿ ಇದೆ. ಅದನ್ನು ತೊಗೊಂಡು ನಾವು ಹೇಗೆ ಜೀವನ ಮಾಡೋದು? ನಾವು ಅದಕ್ಕೆ ಕನಿಷ್ಠ ವೇತನ ಕೇಳ್ತಾ ಇದ್ದೀವಿ. ಇದನ್ನು ಸರ್ಕಾರ ಗಮನಿಸ್ತಾನೆ ಇಲ್ಲ. ಇಲ್ಲಿ 1,000 ಹೆಣ್ಮಕ್ಳು ಕೂತಿದ್ದಾರೆ, ಅವ್ರ ಆರೋಗ್ಯ ಹೇಳ್ತಾ ಇಲ್ಲ. ನಮಗಂತೂ ಸಾಕಾಗ್ಬಿಟ್ಟಿದೆ ಮೇಡಮ್, ಕೇಳೋಕ್ಕೆ ಬೇಜಾರಾಗಿದೆ. ನಿನ್ನೆ CM ಕೂಡ ಅದೇ ಥರ ಮಾಡಿದ್ರು, ನಮಗೊಂಚೂರು ರೆಸ್ಪಾನ್ಸ್ ಇಲ್ಲ. ಹೆಣ್ಮಕ್ಳು ಬಂದಿದ್ದೀರಮ್ಮ, ಆಯಿತು, ಅವರು ಸೆಕೆಂಡ್ರಿ, ಅದು ನಮಗೆ ಬಜೆಟಲ್ಲಿ ಮಾಡ್ತೀವಿ ಅಂತ ಭರವಸೆ ಕೊಡೋದು, ಅದು ಇದು ಒಂದು ಮಾನವೀಯತೆ. ಅಷ್ಟು ಜನ 1,000 ಹೆಣ್ಮಕ್ಳು ಕೂತಿದ್ದೀರಾ, ಏನು ಮಾಡ್ಕೊಂಡ್ರಮ್ಮ? ಆ ಥರ ಕುತ್ಕೋಬೇಡಿ ಬೀದಿನಲ್ಲಿ ಹೆಣ್ಮಕ್ಳು. ನಾನು ಏನಿದೆ ಬಜೆಟಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ನಮ್ಗೊಂಚೂರು ಅದ್ರ ಸಮಾಧಾನ ಆಗ್ತಿತ್ತು. ಮನವಿ ತೊಗೊಂಡ್ರು, ನೀವು ಹೊರಡಿ ಮನೆ ಕಡೆ, ಇದೇನಾ ಮೇಡಮ್ ಉತ್ತರ? ನಾವು ಯಾಕಾಗಾದ್ರೆ ಇಲ್ಲಿ ಕೂತ್ಕೋಬೇಕು? ನಾವು ಹೋಗೋಣ ಮುತ್ತಿಗೆ ಹಾಕೋಕ್ಕೆ, ನಮ್ಮ ವರ್ಕರೆಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ, ನಡೀರಿ ಮುತ್ತಿಗೆ ಹಾಕೋಣ. ನಮಗೇನು ರೆಸ್ಪಾನ್ಸ್ ಮಾಡದೆ ಇದ್ಮೇಲೆ ನಾವು ಯಾಕೆ ಇಲ್ಲಿ ಕೂತ್ಕೋಬೇಕು? ಹೌದಲ್ವಾ?
ನಮಗಂತೂ ಬೇಸರ ಇದೆ. ಇದು ಸರ್ಕಾರಕ್ಕೆ ಸಂದೇಶ ಕೊಡೋದು ಇಷ್ಟೇ, ನಮಗೆ ಕನಿಷ್ಠ ವೇತನ ಆಗೋವರೆಗೂ ನಾವು ಈ ಜಾಗ ಬಿಟ್ಟು ಎಷ್ಟು ದಿವಸ ಆದರೂ ಎದ್ದೋಗಲ್ಲ. ಇವತ್ತು ಕ್ಯಾಬಿನೆಟ್ ಇದೆ, ತೀರ್ಮಾನ ತೊಗೊಳ್ಳಿ ಬಿಡಿ. ಈಗ ಎಷ್ಟು ಜನ ಹೆಣ್ಮಕ್ಳು ಆರೋಗ್ಯ ಎಲ್ಲದಕ್ಕಿಂತ ಹೆಚ್ಚು ಅವರಿಗೆ. ಈಗ ಬಜೆಟ್ ಇನ್ನೂ 15 ದಿವಸ ಅಂತ ಹೇಳ್ತಾರೆ, ವೆಯ್ಟ್ ಮಾಡ್ತೀವಿ ನಾವು, ಇಲ್ಲೇ ಕೂತಿರ್ತೀವಿ. ಎಷ್ಟು ದಿವಸ ಆದರೂ ಪರವಾಗಿಲ್ಲ, ಯಾರಿಗೆ ಆರೋಗ್ಯ ಇದಾದರೂ ಪರವಾಗಿಲ್ಲ, ನಾವು ಹಾಸ್ಪಿಟ್ಲಿಗೆ ಹೋಗಿ ಬಂದು ಇಲ್ಲೇ ಕೂತ್ಕೊತೀವಿ. ಕನಿಷ್ಠ ವೇತನ ಆಗೋವರೆಗೂ ನಾವು ಈ ಜಾಗ ಬಿಟ್ಟು ಕದಲಲ್ಲ ಮೇಡಮ್. ಇದನ್ನು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್. ನನ್ನ ಹೆಸರು ಮಂಜುಳಾ ಅಂತೇಳಿ. ಯೋಜನೆ ಸ್ಟಾರ್ಟ್ ಆಗಿ 50 ವರ್ಷ ಆದ್ರೂ ನಮ್ಗೇನು ಸೌಲಭ್ಯನೂ ಸಿಗ್ತಾ ಇಲ್ಲ. ಅವ್ರು ಕೂಡ 11,000 ರೂಪಾಯಿಗೆ ಎಲ್ಲ ಕೆಲಸನೂ ಮಾಡ್ಬೇಕು ನಾವು. ನಮ್ಮದು ಅಂಗನವಾಡಿ ಒಂದೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಲ್ಲದೇನೆ ಪ್ರತಿಯೊಂದು ಇಲಾಖೆಯವರು ಅವ್ರು ಏನೇ ಕೆಲಸ ಹೇಳಿ, ಪಂಚಾಯತಿಯವ್ರ ಕೆಲಸ ಹೇಳಿ ಅದನ್ನು ಮಾಡಬೇಕು, ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ಹೇಳಿ ಅದನ್ನು ಮಾಡಬೇಕು. ಪ್ರತಿಯೊಂದು ಸರ್ವೆ ಮಾಡಿದಾಗಲೂ ಏನು ಕೋವಿಡ್ ಟೈಮಲ್ಲೂ ನಮ್ಮನ್ನು ಬಿಟ್ಟು ಅವ್ರು ಏನು ಕೆಲಸನೂ ಮಾಡಲ್ಲ. ಎಲ್ಲ ಕೆಲಸಕ್ಕೂ ನಮ್ಮನ್ನು ಯೂಸ್ ಮಾಡ್ಕೊತಾರೆ. ನಾವು ಮಾಡೋ ಕೆಲಸಕ್ಕೆ ತಕ್ಕಂಗೆ ನಮಗೆ ಸಂಬಳ ಸಿಗ್ತಾ ಇಲ್ಲ. ಹೆಲ್ತ್ ಇಶ್ಯೂ ಇದ್ರೂ ಕೆಲಸ ಮಾಡಬೇಕು. ವರ್ಷಕ್ಕೆ 20 CL ಕೊಡ್ತಾರಷ್ಟೇ. ಅದು ಬಿಟ್ಟರೆ ನಮ್ಗೆ ಇನ್ನೇನು ಸೌಲಭ್ಯ ಇಲ್ಲ. ಏನೋ ಬಾಣಂತಿಯರಿಗೆ 6 ತಿಂಗಳು ಅಂತ ಕೊಡ್ತಾರೆ, ಸ್ಯಾಲ್ರಿ ಸಮೇತ ಕೊಡ್ತಾರೆ. ಅದು ಬಿಟ್ಟರೆ ಇನ್ನೇನು ಸೌಲಭ್ಯ ಇಲ್ಲ ನಮಗೆ. ಒಂದು ESI ಇಲ್ಲ, PF ಇಲ್ಲ, ಒಂದು ಗ್ರ್ಯಾಜುಟಿ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ, ಬಟ್ ಯಾರಿಗೂ ಇದುವರೆಗೂ ಸಿಕ್ಕಿಲ್ಲ. ನೋಡಿರಿ, ನಮ್ಗೆ ಹೆಲ್ತ್ ಪ್ರಾಬ್ಲಮ್ ಇದ್ರೂ ನನಗೆ ಬೆನ್ಮೂಳೆ ಪ್ರಾಬ್ಲಮ್ ಇದೆ. ಆದ್ರೂ ನಾವು ಬರಲೇಬೇಕು. ನಮ್ಮ ಹಕ್ಕನ್ನು ನಾವು ಚಲಾಯಿಸ್ಬೇಕು ಅಂದರೆ ನಾವು ಆರೋಗ್ಯನೂ ಲೆಕ್ಕಿಸದೆ ಬರಬೇಕು. ನಾವೇ ಬರ್ತೀವಿ ಹೋಗ್ತೀವಿ. ಪಾಪ ಇಲ್ಲಿ ಎಷ್ಟೊಂದು ಸಾವಿರಾರು ಜನ ನೈಟೆಲ್ಲ ಸ್ಟೇ ಆಗ್ತಿದ್ದಾರೆ. ಅವ್ರನ್ನ ಕಷ್ಟ ಸುಖ ಕೇಳೋರಿಲ್ಲ. ಹೆಂಗಿದ್ದೀರಾ, ಸತ್ತಿದ್ದೀರಾ, ಬದುಕಿದ್ದೀರಾ, ತಿಂದಿಲ್ವ ಅಂತ ಯಾರೂ ಕೇಳೋರಿಲ್ಲ. ಇಂಥ ಸರ್ಕಾರ ನಮಗೆ ಬೇಕಾ? ಆ ಸರ್ಕಾರ ಇಷ್ಟು ದಿವಸ 3 ದಿವಸದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತಂದ್ರೂ ಯಾರು ಒಂದು ಅಧಿಕಾರಿಗಳು ಬಂದು ಇಲ್ಲಿ ಭೇಟಿ ಕೊಟ್ಟು ನಿಮ್ಮ ಕಷ್ಟ ಏನು ಸುಖ ನಮ್ಮ ಕೈಲಿ ಕೆಲಸ ಮಾಡಿಸ್ಕೊಳ್ಳೋಕೆ ಮಾತ್ರ ನಾವು ಬೇಕು. ಇಂಥ ಸಮಸ್ಯೆನ ನಾವು ಯಾರ ಹತ್ರ ಹೇಳ್ಕೋಬೇಕು? ಅದಕ್ಕೆ ಇಂಥ ಸರ್ಕಾರದ ವಿರುದ್ಧ ನಾವು ನಮ್ಮ ಬೇಡಿಕೆ ಈಡೇರಿಸೋವರೆಗೂ, ನಮ್ಗೆ ಆದೇಶ ಕೊಡೋವರೆಗೂ ನಾವು ಎದ್ದೋಗಲ್ಲ ಮೇಡಮ್. ನನ್ನ ಹೆಸರು ಮದ್ಲೇನ್ ಮೇರಿ ಅಂತೇಳಿ. ನಾವು ಈ ಇಲಾಖೆಯಲ್ಲಿ 60 ವರ್ಷ ಕತ್ತೆ ಕಣಂಗೆ ದುಡ್ದಿರ್ತೀವಿ. ಆದ್ರೂ ನಮಗೆ ವಯಸ್ಸಾದಮೇಲೆ ಇದರಲ್ಲಿ ಒಂದು PF ಇಲ್ಲ, ESI ಇಲ್ಲ. ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದರೆ 60 ವರ್ಷ ಆದಮೇಲೆ ಇರೋಪರ ಕಾಯಿಲೆ ಎಲ್ಲ ನಮಗೆ ಬರುತ್ತೆ. ಆಗ ನಮಗೆ ಮಕ್ಕಳೇನೋ ಊಟ ಕೊಡ್ತಾರೆ, ಮಾತ್ರೆ ಮೆಡಿಷನ್ಗೆಲ್ಲ ನಮ್ಮ ಹತ್ರ ದುಡ್ಡಿರೋದಿಲ್ಲ. ಇವತ್ತು ನಮ್ಮ ಕಾರ್ಯಕರ್ತೆಯವರು ಹೋಗಿ ಒಂದು ಮನೆ ಕೆಲಸ ಮಾಡ್ತಾ ಇದ್ದಾರೆ, ಹಾಸ್ಪಿಟ್ಲ್ಗಳಲ್ಲಿ ಕೆಲಸ ಸೇರ್ತಾ ಇದ್ದಾರೆ, ಬೇರೆ ಕಡೆ ಹೋಗಿ 2,000 3,000ಕ್ಕೆಲ್ಲ ತೊಗೊಬಂದು ಜೀವನ ನಡೆಸ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ ಇವತ್ತು ನಮಗೆ ಬಂದಿದೆ. ದಯವಿಟ್ಟು ಈ ಸರ್ಕಾರ ನಮಗೆ ಈ ಒಂದು ಅವಧಿಯಲ್ಲಿ ಕನಿಷ್ಠ ವೇತನವನ್ನು ಜಾರಿಗೊಳಿಸಬೇಕೆಂದು ಅವ್ರ ಹತ್ರ ನಾವು ಕೇಳ್ಕೊಳ್ಳೋದು ಇಷ್ಟೇ. ಇದು ಭಾಳ ದೊಡ್ಡ ಒಂದು ವಿಚಾರ ಇದೆ. ಯಾಕಂದರೆ ಹಣಕಾಸಿನ ಪರಿಸ್ಥಿತಿ ಇದೆ. ಇವತ್ತು ಅವ್ರು ಕೇಳುವಂಥದ್ದು ಸಂಬಳವನ್ನು 25,000ಕ್ಕೆ ತೆಗೆದುಕೊಂಡು ಹೋಗಬೇಕು, ಸಹಾಯಕಿಯರಿಗೆ 12,000 ಕೊಡಬೇಕು ಅಂತ ಕೇಳ್ತಾರೆ. ವೇತನವನ್ನು ಪರಿಷ್ಕರಣೆ ಮಾಡೋದು ಸರ್ಕಾರದ ಇತಿಮಿತಿ ಮತ್ತು ಆರ್ಥಿಕ ಇತಿಮಿತಿಯನ್ನು ಹೊಂದಿಕೊಂಡು ಮುಖ್ಯಮಂತ್ರಿಗಳು ಮಾಡಬೇಕಾಗತ್ತೆ. ಮುಖ್ಯಮಂತ್ರಿಗಳು ನಿನ್ನೆ ನಾನು ಪತ್ರಿಕೆಯಲ್ಲಿ ಓದಿ ತಿಳ್ಕೊಂಡಿದ್ದೇನೆ, ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಬಹುಶಃ ಕ್ಯಾಬಿನೆಟ್ ಮೀಟಿಂಗಲ್ಲಿ ಎಲ್ಲ ಕ್ಯಾಬಿನೆಟ್ ಸಚಿವರ ಜೊತೆ ಚರ್ಚೆ ಮಾಡಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಮನದಲ್ಲಿಟ್ಟುಕೊಂಡು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಾವು ಏನು ಸಹಾಯ ಮಾಡ್ಬೋದು ಇದರ ಬಗ್ಗೆ ಆಲೋಚನೆ ಮಾಡಿ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರ್ತಾರೆ ಅಂತ ಹೇಳುವಂಥ ಭರವಸೆ. ನೀವು ನಮಗೆ ದುಶ್ಮನರಲ್ಲ, ವೈರಿಗಳಲ್ಲ. ಹಾಗಾಗಿ ನಿಮ್ಮ ಜೊತೆ ನಾವು ಇದ್ದೇವೆ. ಹಾಗಾಗಿ ನಿಮ್ಮ ಜೊತೆ ನಾವು ಏನಾದರೂ ಮಾಡಿ ಸರ್ಕಾರಕ್ಕೆ ಮನವೊಲಿಸಿ ಏನು ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದು ದಿನದ ಪ್ರಶ್ನೆ ಇಲ್ಲ. ಇನ್ನು ಅರ್ಧ ಗಂಟೆಯಲ್ಲಿ ಆಗ್ಬೋದು, ನಿನ್ನೇನೂ ಆಗ್ಬೋದು, ಮೊನ್ನೆನೂ ಆಗ್ಬೋದಿತ್ತು. ನಿನ್ನೆನೇ ಒಪ್ಪಿಕೊಂಡಿದ್ರೆ ನಿನ್ನೆನೇ ಆಗ್ಬೋದಿತ್ತು. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಬಜೆಟ್ನಲ್ಲಿ ಅಳವಡಿಸಿಕೊಳ್ತೇನೆ ಮತ್ತು ನಿಮಗೆ ಜಾಸ್ತಿ ಮಾಡ್ತೇನೆ ನೀವು ಹೋಗಿ ಅಂತ ಹೇಳಿದ್ದಾರೆ. ಅವರು ಹೇಳಿದ್ದಾರೆ, ಇಲ್ಲ ಏನಾದರೂ ಲಿಖಿತವಾಗಿ ಆಗದೆ ಬಿಡೋದಿಲ್ಲ. ಹೋರಾಟ ಅಂದರೆ ಹಾಗೆ ತಾನೇ. ನಮಗೆ ಒಳ್ಳೆಯ ಅವರ ಬಗ್ಗೆ ಭರವಸೆ ಇದೆ. ಅವರಿಗೂ ನ್ಯಾಯ ಸಿಗಬೇಕು, ಸರ್ಕಾರಕ್ಕೂ ನ್ಯಾಯ ಆಗಬೇಕು, ಜನಸಾಮಾನ್ಯರಿಗೂ ನ್ಯಾಯ ಆಗಬೇಕು. ಈ ದೃಷ್ಟಿಯಲ್ಲಿ ಅವರು ಕ್ಯಾಬಿನೆಟಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಅವರಿಗೆ ಹೇಳಿದ್ದಾರೆ, ನಾಳೆ ಕ್ಯಾಬಿನೆಟ್ ಇದೆ ಅಮ್ಮ, ನಾವು ಚರ್ಚೆ ಮಾಡ್ತೀವಿ ಅಂತ ಮನವಿ ತಗೊಂಡಿದ್ದಾರೆ. ಮನವಿ ಅವರ ಮುಂದೆ ಇದೆ. ಹಾಗಾಗಿ ಇವತ್ತು ಒಳ್ಳೆಯ ತೀರ್ಮಾನ ಬರ್ಬೋದು. ಥ್ಯಾಂಕ್ ಯು. ಸೊ ಕೇಳಿದ್ರಲ್ಲ, ಇಷ್ಟೊತ್ತರೆಗೂ ಕನಿಷ್ಠ ವೇತನವನ್ನು 25,000ಕ್ಕೆ ನಿಗದಿ ಮಾಡೋವರೆಗೂ ಕೂಡ ನಾವು ಈ ಜಾಗನ ಬಿಟ್ಟು ಕದಲೋದಿಲ್ಲ ಅಂತ ಅಂಗನವಾಡಿ ಕಾರ್ಯಕರ್ತರು ಹಾಗೆಯೇ ಸಹಾಯಕರು ಪಟ್ಟಣ ಹಿಡಿದಿದ್ದಾರೆ. ಸೊ ಆದಷ್ಟು ಬೇಗ ಸರ್ಕಾರ ಈ ಬಗ್ಗೆ ಗಮನನ ಹರಿಸಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ಪಾಂಡುರಂಗ ಜೊತೆ ನಾನು ಸಪ್ನಾ, eDina.com ಬೆಂಗಳೂರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.